ವೆಲ್ಕಮ್ ಟು ಉತ್ತರ ಕರ್ನಾಟಕ ಸೀರೀಸ್ ಡೇ 6. ನಾನು ನಿಮಗೆ ಇವತ್ತು ಚಕೋಲಿ ಹೆಂಗ್ ಮಾಡ್ಬೇಕಂತ ಹೇಳ್ತೇನೆ ನೋಡ್ರಿ. ಥೋಡೆ ಗೋಧಿ ಹಿಟ್ಟು ಬೇಕಾಗ್ತದ. ಇದು ಗೋಧಿ ಹಿಟ್ಟನ ಆಲ್ರೆಡಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿನಿ. ನೆಕ್ಸ್ಟ್ ನಮಗ್ ಥೋಡೆ ಹುಂಚಿಕೆ ನೀರ್ ಬೇಕಾಗ್ತದ. ನೆಕ್ಸ್ಟ್ ನಮಗ್ ಥೋಡೆ ಉಳ್ಳಗಡ್ಡಿ ಬೇಕಾಗ್ತವ, ಥೋಡೆ ಟೊಮ್ಯಾಟೊ. ಇದು ಆಪ್ಷನಲ್ ಅದ ನೋಡ್ರಿ, ಯಾಕಂದ್ರೆ ನಾವು ಆಲ್ರೆಡಿ ಹುಳಿ ಹಾಕ್ಲತ್ತಿದಾವಲ್ಲ. ಸೊ ಇದು ನೀವು ಹಾಕಿದ್ರು ಬಿ ನಡೀತದ, ಹಾಕಲುದ್ರು ನಡೀತದ. ಥೋಡೆ ಕೊತ್ಮೀರಿ ಬೇಕಾಗ್ತದ ನಮಗ, ಮತ್ತ ಥೋಡೆ ಕರಿಪತ್ತ. ಸೊ ನಾವ್ 2 ಚಪಾತಿ ಲಾಟಿಸ್ಕೊಂಬರಿ. ಇವು ಚಪಾತಿ ಬಿ ಏನ್ ಮಾಡ್ಬೇಕು, ಧಮ್ ಧಮೆ ಮಾಡ್ಕೋಬೇಕು ನೋಡ್ರಿ, ಪತ್ಲ ಮಾಡ್ಕೋಬಾರ್ದು. ಇದುವೇ ನೋಡ್ರಿ ಚಪಾತಿ ತರ ದೊಡ್ಡ ದೊಡ್ಡನೇ ಮಾಡ್ಕೊಳತೀನಿ. ಇದು ಚಕೋಲೆ ನೋಡ್ರಿ, ಸಣ್ಣಾಗಿದ್ದಾಗ ನಮ್ಮ ಮಮ್ಮಿ ಏನ್ ಮಾಡ್ತಿರು, ಇದು ರಾತ್ರಿ ಟೈಮಿನಾಗೆ ಮಾಡ್ತಿರು. ಯಾವಾಗ ಅಡಿಗೆ ಅದು ಮಾಡ್ಲಕ್ ಮನ್ಸ್ ಇರ್ತಿಲ್ಲ ಆ ಟೈಮಿನಾಗ ಚಕೋಲಿ ಮಾಡ್ಕೊಡ್ತಿರು ನಮಗ. ಸೊ ಇದು ಒನ್ ಟೈಪಿಂದು ಡಿನ್ನರ್ ಊಟನೇ ಅಂತ ತಿಳ್ಕೊರಿ ನೀವು. ಇಲ್ಲೇ ಮಾಡ್ಕೊಂಡು ಸೈಡಿಗೆ ಇಟ್ಕೋರಿ. ನಂದು ಇನ್ಸ್ಟಾಗ್ರಾಮ್ದು ಸ್ಟೋರೀಸ್ಗಳು ರೆಗ್ಯುಲರ್ ಚೆಕ್ ಮಾಡ್ತಾ ಇರ್ರಿ. ನಾಳೆ ಯಾವ್ದು ಅಡಿಗೆ ಮಾಡೋದಲ್ಲ, ಒಂದಿನ ಪೈಲನೆ ಏನ್ ಮಾಡ್ಲತ್ತೀನಿ, ಆಡಿಯನ್ಸ್ ಪೋಲ್ ಅಂತ ಮಾಡಿ ಕೇಳತ್ತೀನಿ ಎಲ್ರಿಗ. ಅದಕ್ಕೆ ಓಟ್ ಹಾಕ್ತಿರಲ್ಲ ನೀವು, ಅದೇ ಅಡಿಗೆನ ನೆಕ್ಸ್ಟ್ ಡೇ ಅದೇ ಮಾಡಿ ತೋರಿಸ್ತೀನಿ ನಿಮ್ಗೆ. ಈಗ ಅದು ಬಿಟ್ಟು ನಿಮಗೆ ಮತ್ತೆ ಬೇರೆ ಯಾವ್ದಾರ ಡಿಶಸ್ ನೋಡೋದದ ಸ್ಪೆಷಲ್ ಉತ್ತರ ಕರ್ನಾಟಕ ಅದು ಅಂತಂತಂದ್ರು ಕಮೆಂಟ್ ನಾಗ ಮೆನ್ಷನ್ ಮಾಡ್ರಿ. ನಾನು ಅದನ್ನ ಇನ್ಕ್ಲೂಡ್ ಮಾಡ್ಲಕ್ ಟ್ರೈ ಮಾಡ್ತೀನಿ ನಾನು 30 ಡೇ ಸೀರೀಸ್ ನಾಗ. ನೋಡ್ರಿ 2 ಚಪಾತಿ ಏನ್ ಮಾಡ್ಕೊಂಡು ಆಲ್ರೆಡಿ ಲಾಟಿಸ್ಕೊಂಡು ಇಟ್ಕೊಂಡಿನಿ. ಈಗ ಏನ್ ಮಾಡಮ್ಮಿ, ಸೈಡಿಗೆ ಈ ಕಡೆ ನಮ್ ಚಕೋಲಿ ತಯಾರಿ ಮಾಡ್ಕೊಂಬರಿ. ಒಂದ್ ದೊಡ್ಡದ್ ಕಡಾಯಿ ಇಟ್ಕೋರಿ. ನಮ್ ಕಡಾಯಿ ಕಾಯ್ದದ. ಈಗ ಕಡಾಯಿದಾಗ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋರಿ. ಈಗ ಇದ್ರಾಗ ಥೋಡೆ ಜೀರಿಗೆ ಮತ್ತೆ ಥೋಡೆ ಸಾಸಿವೆ ಹಾಕೊಂಡೇನೆ, ಇವನ್ನ ಇದ್ರಾಗೆ ಹಾಕೋತೀನಿ ನೋಡ್ರಿ. ನೆಕ್ಸ್ಟ್ ಇದು ಒಂದ್ ಫುಲ್ ಆನಿಯನ್ ಏನ್ ಮಾಡ್ಕೊಂಡಿ ಚಾಪ್ ಮಾಡ್ಕೊಂಡೇನೆ, ಅದನ್ನ ಇದ್ರಾಗೆ ಹಾಕ್ಲತ್ತೀನಿ. ಇದ್ರಾಗೆ ಏನ್ ಮಾಡ್ತೀನಿ, ಥೋಡೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನು ಹಾಕ್ತೀನಿ ನೋಡ್ರಿ. ಸೊ ಇದನ್ನು ಆಪ್ಷನಲ್ ಅದ, ಹಾಕಿದ್ರು ಬಿ ನಡೀತದ, ಹಾಕೊಳ್ಳೋದ್ರ ಬಿ ನಡೀತದ. ನಾವ್ ಇದೇನ್ ಸಣ್ಣ ಟೊಮ್ಯಾಟೊ ಏನ್ ಮಾಡ್ಕೊಂಡು ಚಾಪ್ ಮಾಡ್ಕೊಂಡು ಇದು ಹಾಕೊಂಬರಿ ಇಡ್ಬೇಕು. ಸೊ ಉಪ್ಪು ಹಾಕೊಂಡ್ರಂದ್ರು ಟೊಮ್ಯಾಟೊ ಏನ್ ಆಗ್ತದೆ, ಜಲ್ದಿ ಫ್ರೈ ಆಗ್ತದ ನೋಡ್ರಿ. ಹುಂಚಿಕೆ ಹುಳಿ ಈಗ ಇದ್ರಾಗ ಹಾಕೋರಿ. ಥೋಡೆ ಅರಿಶಿಣ ಹಾಕೋರಿ. ಸೊ ಇದು ಥೋಡೆ ಕೊರಿಯಂಡರ್ ಪೌಡರ್ ಅದ, ಇದನ್ನು ಹಾಕೊಳತ್ತೀನಿ. ಮೆಜರ್ಮೆಂಟ್ ಹೆಂಗ್ ಮಾಡ್ಕೋಬೇಕು ನೀವು ಅಂತಂದ್ರು, 1 ಚಪಾತಿಗೆ 1 ಗ್ಲಾಸ್ ನೀರ್ ಹಾಕೋಬೇಕು. ಅದು ಟೋಟಲಿ ಡಿಪೆಂಡ್ ಆಗ್ತದೆ. ನೀವು ಚಪಾತಿ ಆಗಷ್ಟೇ ಸಣ್ಣದ್ ಮಾಡ್ಕೊಳತ್ತೀರಿ ಅಂತಂತಂದ್ರು ಸಣ್ಣ ಗ್ಲಾಸ್ ತಗೋರಿ. ದೊಡ್ಡ ಚಪಾತಿ ಮಾಡ್ಲತ್ತೀರಂದ್ರೆ ಹಿಂಗ್ ದೊಡ್ಡ ಗ್ಲಾಸ್ ತಗೊಂಡು 2 ಗ್ಲಾಸ್ ನೀರ್ ಹಾಕೋರಿ. ಈಗ ಈ ಕಡೆ ಬಾಯ್ಲ್ ಆಗಸ್ತನ ನಾವೇನ್ ಮಾಡ್ಕೊಂಬರಿ, ಈ ಚಪಾತಿಯನ್ನ ಆಲ್ರೆಡಿ ಲಾಟಿಸ್ಕೊಂಡು ಇಟ್ಕೊಂಡಿನಲ್ಲ, ಸೊ ಇದು ಕಟ್ ಮಾಡ್ಕೊಂಬರಿ. ಸೊ ಇದು ಬಾಯ್ಲ್ ಆಗ್ಲತ್ತಿನಾಗ ಏನ್ ಮಾಡ್ಬೇಕು, ಇದು ನಾವೇನ್ ಕಟ್ ಮಾಡ್ಕೊಂಡಿದೇವಲ್ಲ, ಈಗ ಇದು ಹಾಕೋತಾ ಹೋಗ್ಬೇಕು. ಥೋಡಿ ಜಲ್ದಿ ಹಾಕೋತಾ ಹೋಗ್ಬೇಕು ನೋಡ್ರಿ. ಯಾಕಂತಂದ್ರೆ ಹಿಂಗ ನೀವು ಲೇಟ್ ಮಾಡಿ ಹಾಕೋತಾ ಹೋದ್ರಂದ್ರೆ ಮೆತ್ಕೊಳಕ್ ಚಾಲು ಆಗ್ತದ ನೋಡ್ರಿ. ಈಗ ಇದು ಬಿ ಚಪಾತಿ ಏನ್ ಮಾಡ್ಕೊಂಬರಿ, ಇದು ಬಿ ಜಲ್ದಿ ಕಟ್ ಮಾಡ್ಕೊಂಡು ಹಾಕ್ಲಬೇಕು. ಈಗೇನು ಮಾಡಮಿ, ಇದಕ್ಕೆ ಬಾಯ್ಲ್ ಆಗ್ಲಿಕ್ಕೆ ಬಿಡೋಣ. ಹಂಗೆ ನೋಡ್ರಿ ಎಷ್ಟು ಚಂದ ಕುದ್ದದ ಇದು. ನೀವು ಏನು ಬಿ ಮಿಸ್ ಮಾಡ್ರಿ, ಬಟ್ ಕೊತ್ಮೀರಿ ಒಂದು ಮಿಸ್ ಮಾಡ್ಲಕ್ಕೆ ಹೋಗ್ಬೇಡಿ ನೋಡ್ರಿ. ಫೈನಲ್ ಟಚ್ ಅಪ್ ಆಯ್ತು. ಈಗ ನೀವು ಇದ್ರ ಮೇಲೆ ತುಪ್ಪ ಹಾಕೊಂಡ್ರೆ ಊಟ ಮಾಡ್ಬೋದು, ಇಲ್ಲ ಅಂತಂತಂದ್ರು ಮೊಸರು ಹಾಕೊಂಡ್ರೆ ಊಟ ಮಾಡ್ಬೋದು. ನಮ್ಮ ಬಾಸ್ ಅವ್ರಿಗೆ ತುಪ್ಪ ಭಾಳ ಇಷ್ಟ, ಸೊ ನಾ ತುಪ್ಪನೇ ಹಾಕ್ಲತ್ತೀನಿ ಮೇಲೆ. ಬಾಸ್ ಚಕೋಲಿ ರೆಡಿ.